ಸರ್ 2024ರ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜಮನೆತನದ ಯದುವೀರ್ ಅವರು ಆಯ್ಕೆಯಾಗಿದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಅಭ್ಯರ್ಥಿಯಾದಂತಹ ಯದುವೀರ್ ಅವರನ್ನು ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ನಿರೀಕ್ಷೆ ಇತ್ತ ಸರ್ ನೀವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತೇಳಿ? ಬಹಳ ಸಂತೋಷದ ವಿಷಯ. ಇವತ್ತು ನಮ್ಮ ಪಕ್ಷದವರು ನಮ್ಮನ್ನೇ ಆಯ್ಕೆ ಮಾಡಿ ಈ ಒಂದು ಅವಕಾಶ ನೀಡಿದರೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಈ ಒಂದು ಅಭ್ಯರ್ಥಿಯಾಗಿ ಅವರ ಸೇವೆಗಾಗಿ ಒಂದು ಅವಕಾಶ ನೀಡಿರೋದು ಬಹಳ ಸಂತೋಷದ ವಿಷಯ. ಈ ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೋಸ್ಕರ ಕೆಲಸ ಮಾಡಿ ಅವರು ನಮ್ಮ ಈ ಕೆಲಸದಲ್ಲಿ ನಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಅದೆಲ್ಲನೂ ಮಾಡೋಂಥದ್ದು ಸಿದ್ಧರಾಗಿದ್ದೀವಿ. ಈಗ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದು. ಮೊದಲಿಗೆ ಹಾಲಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರು 2 ಬಾರಿ ಕೆಲಸವನ್ನ ಮಾಡಿದರೆ, ಸಾಕಷ್ಟು ಸೇವೆಯನ್ನು ಮಾಡಿದ್ರು. ಅವರ ಹೆಸರು ಮಿಸ್ ಆಗಿ ನಿಮ್ಮ ಹೆಸರು ಬರೋದಕ್ಕೆ ಮುಖ್ಯವಾಗಿ ಕಾರಣ ಏನು ಅನ್ಸುತ್ತೆ ನಿಮಗೆ? ಅದು ನಂಗೆ ಗೊತ್ತಿಲ್ಲ, ನೀವು ಪಕ್ಷಕ್ಕೆ ಕೇಳಬೇಕಾಗತ್ತೆ. ಆದರೆ ಅವರು ಮಾಡಿರೋಂಥದ್ದು ಕೆಲಸನೂ ಅದರಲ್ಲಿ 2 ಮಾತಿಲ್ಲ. ಅದೆಲ್ಲನೂ ನಾವು ಮುಂದುವರಿತಾ ಹೋಗ್ತೀವಿ. ಸರ್, ಈಗ ಮೊದಲು ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಬಿಡುಗಡೆ ಆದಾಗ ನಿಮ್ಗೆ ಮೊದಲ ಅಭಿಪ್ರಾಯ ಏನು ಅನಿಸುತ್ತೆ ಅಂತ ಹೇಳಿ? ಇನ್ನು ಸಂತೋಷ. ಆದರೆ ಈಗ ಕೆಲಸ ಇವಾಗ ಶುರು ಆಗೋದು. ನಿಜವಾದ ನೀವು ಹೇಳಿರೋ ಅಭಿನಂದನೆಗಳು ಅದೆಲ್ಲನೂ ಸ್ವೀಕರಿಸೋದು ಫಲಿತಾಂಶ ನಮ್ಮ ಪರವಾಗಿ ಬಂದಿದ್ದ ನಂತರ. ಮತ್ತೊಂದು ವಿಚಾರ ಅಂದ್ರೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಮಹಾರಾಜರು ಅರಮನೆಯಲ್ಲಿ ಇದ್ರು, ಸಾಕಷ್ಟು ಏನೇ ಸಮಸ್ಯೆಗಳು ಬಂದ್ರು ಕೂಡ ನನಗೆ ಕಾಲ್ ಮಾಡ್ತಾ ಇದ್ರು. ಬಿಡಿ ಕಸೆ ಎತ್ತದಾಗಿರ್ಬೋದು, ಏನೇ ಸಮಸ್ಯೆಗಳು ಕೂಡ ಬಂದ್ರು ನನಗೆ ಕಾಲ್ ಮಾಡ್ತಾ ಇದ್ರು. ಈಗ ಅದೆಲ್ಲ ರೆಡಿ ಮಾಡೋದಕ್ಕೆ ಅಂದ್ರೆ ಫೇಸ್ ಮಾಡೋದಕ್ಕೆ ರೆಡಿ ಆದ್ರೆ ಸ್ವಾಗತ, ಮಹಾರಾಜರು ರಾಜಕಾರಣಕ್ಕೆ ಬಂದ್ರೆ ಸ್ವಾಗತ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಾನು ಸಿದ್ಧರಾಗಿದ್ದೀನಿ, ಹಾಗೆ ಎಲ್ಲ ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದ್ದೀನಿ. ಇನ್ನೊಂದಷ್ಟು ಸಾಂಸ್ಕೃತಿಕವಾಗಿ ಮೈಸೂರಿನ ಮತ್ತು ರಾಜ್ಯಾದ್ಯಂತ ಜನರು ಮಹಾರಾಜರು AC ಕಾಲಲ್ಲಿ ಇರ್ತಾ ಇದ್ರು, AC ರೂಮಲ್ಲಿ ಇರ್ತಾ ಇದ್ರು, ಅರಮನೆಯಲ್ಲಿ ಇರ್ತಾ ಇದ್ರು. ಈಗ ಒಂದು ರಾಜಕಾರಣಕ್ಕೆ ಬರೋದು ಬೇಡವಾಗಿತ್ತು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಅಂದ್ರೆ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ರಾಜ್ಯದ ಜನತೆಗೆ ಏನು ಹೇಳ್ತೀರಾ? ನನ್ನ ಪ್ರಕಾರ ಅದು ನಾವು ಸಾರ್ವಜನಿಕ ಜೀವನದ ಬಂದಾಗ ಎಲ್ಲ ಜನರು ಕಷ್ಟ ಸುಖದಲ್ಲಿ ಜೊತೆಗಾಗಿರಬೇಕು. ಸೊ ಅದಕ್ಕಾಗಿ ನಾವು ಅದು ಮಾಡೇ ಮಾಡ್ತೀವಿ. ಅದರಲ್ಲಿ ಏನು ಯಾವುದೇ ರೀತಿಯ ಅನುಮಾನ ಇಲ್ಲವೇ ಇಲ್ಲ. ಅಂದರೆ ಸಾಕಷ್ಟು ವರ್ಷಗಳಿಂದ ನಿಮಗೆ ರಾಜಕಾರಣಕ್ಕೆ ಬರಬೇಕು ಅಂತ ಒಂದಷ್ಟು ಒತ್ತಡಗಳು, ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾ ಇದ್ರು. ಅವು ಯಾವಾಗಲೂ ಕೂಡ ನೀವು ರಾಜಕಾರಣಕ್ಕೆ ಬರೋ ಪ್ರಯತ್ನ ಮಾಡಿರಲಿಲ್ಲ. ಈಗ 3ನೇ ಬಾರಿ ಅಂದರೆ ಪ್ರಧಾನಮಂತ್ರಿ ಮೋದಿ ಅವರು 3ನೇ ಬಾರಿಗೆ ಅಂದರೆ ಈಗ ಎಲೆಕ್ಷನ್ ರೆಡಿ ಆಗಕ್ಕೆ ಹೋಗ್ತಾ ಇದ್ದಾರೆ. ಈ ಬಾರಿ ಚುನಾವಣೆಗೆ ಯಾಕೆ ಬರಬೇಕು ಅಂತ ಅನಿಸ್ತದೆ? ಎಲ್ಲದಕ್ಕೂ ಒಂದು ಲಗ್ನ ಇದೆ. ಏನಕ್ಕೆ ಮನಸ್ಸು ಯಾವ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಬಹುಶಃ ವ್ಯಕ್ತಿನೂ ಕೂಡ ನಮ್ಮ ಮೆಚುರಿಟಿಗೆ ಒಂದು ಕಾಲ ಇರುತ್ತೆ. ಸೊ ಅದಕ್ಕಾಗಿ ಈ ಸಮಯ ಸೂಕ್ತ ಅಂತ ಅನಿಸ್ತು. ಮತ್ತು ಮೈಸೂರಿನ ಅಭಿವೃದ್ಧಿಗಾಗಿ ನಮ್ಮದು ಒಂದು ಕನಸಿದೆ ಮತ್ತು ಆ ಜನರ ಜೊತೆ ಈ 9 ವರ್ಷ ಅಲ್ಲಿದ್ದು ಅವರ ಆಕಾಂಕ್ಷೆಗಳು ಎಲ್ಲನೂ ನಾನು ನೋಡಿದ್ದೀನಿ. ಸೊ ಅದಕ್ಕಾಗಿ ಅವ್ರದ್ದು ಕೂಡ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೆ ನಾನು ಸಿದ್ಧ ಆಗಿದೆ. ಸರಿಗೆ ಕಡೆಯದಾಗಿ ಮೈಸೂರಿನ ಮಹಾಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಮ್ಮ ಬೆಂಬಲ ಮತ್ತು ಸಹಕಾರ ಇವತ್ತು 9 ವರ್ಷ ನೀವು ನೀಡಿದ್ದೀರಾ. ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ನೀಡಿ ಮತ್ತು ನಮ್ಮನ್ನ ಈ ಒಂದು ನೀವು ಆ ಋಣವನ್ನು ತೀರಿಸಲಿಕ್ಕೆ ನೀವು ಕೊಟ್ಟಿರೋಂಥ ಸ್ವಾಗತ ಮತ್ತು ಏನು ಪ್ರೀತಿ ಎಲ್ಲ ಕೊಟ್ಟಿದ್ದೀರ, ಆ ಋಣವನ್ನು ತೀರಿಸಲಿಕ್ಕೆ ನಾವೊಂದು ಅವಕಾಶ ಕೊಡಿ ಅಂತ. ಎಸ್, ಇದಿಷ್ಟು ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಯದುವೀರ್ ಮಹಾರಾಜ ಒಡೆಯರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸ್ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.